Hey everyone, you're watching News Insights. ನಾನಿದ್ದೆ ಪ್ರೊಫೆಸರ್ ಆಗಿ ರಿಟೈರ್ ಆದೆ. ಹಿಸ್ಟ್ರಿ ಆಫ್ ಆರ್ಕಿಟೆಕ್ಚರ್ ನನಗೆ ಬಹಳ ಅವರಿಗೆ ನಮ್ಮ ಮಾವಂದ್ರಿಗೆ ಬಹಳ ಬಹಳ ಚೆನ್ನಾಗಿ ನಿಜವಾಗ್ಲೂ ನಾವು ಅನ್ಕೊಂಡಾಗೆ ಯುದ್ಧಗಳು ಆ ರೀತಿ ನಡೆದಿರುತ್ತವ. ಆಮೇಲೆ ಈ ಪುಸ್ತಕಕ್ಕೆ 2000 ಸ್ಟಡೀಸ್ನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. JNUವಿನ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಕನ್ನಡದ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ರಿಜಿಸ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸಿ ಎಷ್ಟು ಹತ್ರ ಅನ್ನೋದು ಈಗಲೇ ಗೊತ್ತಾಯ್ತು. ವೀರಗಲ್ಲುಗಳ ಮೇಲೆ ಇವರ ಸಂಶೋಧನೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾರಾ ಗೋಪಾಲ್ ಅವರು ಕನ್ನಡ ನಾಡಿನ ಅತಿ ದೊಡ್ಡ ವಿದ್ವಾಂಸರು. ಇಂಥ ವಿದ್ವಾಂಸರ ಇಂಗ್ಲಿಷ್ ಲೇಖನಗಳನ್ನು ಒಂದು ಕಡೆಗೆ ಸಂಕಲಿಸಿ ಪ್ರಕಟಿಸಿರುವಂಥ ಮತ್ತು ಬಿಡುಗಡೆ ಮಾಡ್ತಾ ಇರುವಂಥ ಇವತ್ತಿನ ದಿವಸ ಏನಿದೆ, ಅವರ ಸಂದೇಶ ಮತ್ತು ಅವರ ಸಂಶೋಧನಾ ಕ್ರಮ, ಅವರ ಸಂಶೋಧನೆಯ ಫಲಿತಾಂಶಗಳು ನಮ್ಮ ಮುಂದಿನ ತಲೆಮಾರಿಗೂ ತಲುಪಿ ಮುಂದಿನ ಸಂಶೋಧಕರಿಗೆ ಮತ್ತು ಇತಿಹಾಸದ ಅಧ್ಯಯನದವ್ರಿಗೆ, ಶಾಸನ ಅಧ್ಯಯನದವ್ರಿಗೆ ಒಂದು ಒಳ್ಳೆ ಸ್ಫೂರ್ತಿ ಸಿಗುವಂಥ ಕಾರ್ಯಕ್ರಮ ಇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಾರಾ ಗೋಪಾಲ್ ಅವರು ಕನ್ನಡ ನಾಡಿಗೆ ನೀಡಿದ ಕೊಡುಗೆ ಬಹಳ ಮಹತ್ವದ್ದು. ಅವರು ಮೂಲತಃ ಶಾಸ್ತ್ರತಜ್ಞರಾದರೂ ಕೂಡ ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಭಾಷೆಗೆ ಬಹಳ ಅಪೂರ್ವವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಇಂಗ್ಲೀಷಲ್ಲಿ ಬರೆದ ಲೇಖನಗಳು ಕಾರಣಾಂತರಗಳಿಂದ ಬೇರೆ ಬೇರೆ ಕಡೆ ಹಂಚಿ ಹೋಗಿತ್ತು. ಅವರು ಇಂಗ್ಲೀಷಲ್ಲಿ ಬರಿತಾ ಇದ್ರು, ಆದರೆ ಒಂದು ಕಡೆ ಸಿಗ್ತಾ ಇರಲಿಲ್ಲ. ಮತ್ತು ಆ ಕಾಲದಲ್ಲಿ ಅವರು ಬರೆಯುವ ಕಾಲದಲ್ಲಿ ಈಗಿನ ಹಾಗೆ ಹೆಚ್ಚು ಸಂಶೋಧನಾ ಪತ್ರಿಕೆಗಳು ಕೂಡ ಇರಲಿಲ್ಲ. ಹೀಗಾಗಿ ಒಂದು ಲೇಖನವನ್ನು ಯಾವುದೋ ಒಂದು ಸ್ಮರಣ ಸಂಚಿಕೆಯಲ್ಲೋ ಅಥವಾ ಇನ್ನೆಲ್ಲೋ ಜನ ಕೇಳಿದಾಗ ಅದನ್ನು ಬರಿತಾ ಇದ್ರು, ಆದರೆ ಅದು ಒಂದು ಕಡೆ ನಮಗೆ ಸಿಗ್ತಾ ಇರಲಿಲ್ಲ. ಈಗ HS ಗೋಪಾಲ್ ರಾಯರು ಅಂತ ಎಲ್ಲ ಲೇಖನಗಳನ್ನು ಕೂಡ ಸಂಗ್ರಹಿಸಿ ಇಂಗ್ಲಿಷ್ನಲ್ಲಿ ಸುಮಾರು 59 ಲೇಖನಗಳನ್ನು ಸಂಗ್ರಹಿಸಿ ಒಂದು ವಿಸ್ತಾರವಾದ ಪ್ರಸ್ತಾವನೆ ಜೊತೆಗೆ ಪ್ರಕಟ ಮಾಡಿದ್ದಾರೆ. ಇದು ಕನ್ನಡ ಮತ್ತು ಕರ್ನಾಟಕದ ಮುಂದಿನ ಅಧ್ಯಯನಕ್ಕೆ ಬಹಳ ದೊಡ್ಡ ಕೊಡುಗೆ ಆಗಲಿದೆ. ಮತ್ತು ಅವರ ಮನೆಯವರು ಹೇಳಿದ ಹಾಗೆ ಇನ್ನೂ ಸುಮಾರು 300 ಲೇಖನಗಳಷ್ಟು ಇದೆಯಂತೆ. ಆ ಲೇಖನಗಳು ಕೂಡ ಬೃಹತ್ ಸಂಪುಟಗಳಾಗಿ ಆದಷ್ಟು ಬೇಗ ಬಂದು ಕನ್ನಡಿಗರಿಗೆ ಓದಲಿಕ್ಕೆ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಗತಿಸಿ ಹೋದ ಅಂಥ ಮಹನೀಯರನ್ನು ನೆನೆಸಿಕೊಳ್ಳುವುದು ಅಂತಂದರೆ ನಾವು ನಮ್ಮ ವರ್ತಮಾನಕ್ಕೆ ಒಂದು ಗೌರವ, ಘನತೆಯನ್ನು ತಂದುಕೊಡುವುದು ಅಂತ ಅರ್ಥ. ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಡಾಕ್ಟರ್ ಬಾರಾ ಗೋಪಾಲ್ರು ನನ್ನ ಮಾವಂದರು, ನಾನು ಹಿರೇ ಅಳಿಯ. ನನ್ನ ಸಬ್ಜೆಕ್ಟ್ ಕೂಡ ಆರ್ಕಿಟೆಕ್ಚರ್ ಆದ್ದರಿಂದ ನನಗೆ ಅವರಿಗೆ ಅನೇಕ ವಿಷಯಗಳಲ್ಲಿ ಸಾಮ್ಯತೆ ಇದ್ದುದರಿಂದ ಮೊದಲಿನಿಂದಲೂ ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳ ಬಗ್ಗೆ ಆಗಾಗ್ಗೆ ಚರ್ಚೆಗಳಾಗ್ತಿತ್ತು. ಹಿನ್ನೆಲೆ ಇಬ್ಬರದು ಬೇರೆ, ಅವ್ರದ್ದು ಶಾಸನಗಳು, ನಂದು ವಾಸ್ತುಶಿಲ್ಪ. ಆದರೂ ಕೂಡ ಅನೇಕ ಆಸಕ್ತಿ ಕೆರಳಿಸುವಂಥ ವಿಷಯಗಳು ನನಗೆ ಗೊತ್ತಾಗಿದ್ದು ಅವರ ಶಾಸನಗಳ, ಅವರ ಅಧ್ಯಯನದ ಮೂಲಕವೇ. ಈಗ ನನಗೂ ಸಹ ಇಷ್ಟು ಜನ ವಿದ್ವಾಂಸರು ಬಂದು ಹೇಳಿದಾಗ ವೇದಿಕೆಯ ಮೇಲೆ ನನ್ನ ಮಾವಂದ್ರ ಇನ್ನೂ ಎಷ್ಟು ದೊಡ್ಡತನ, ಅವರ ಹೆಸರು, ಎಷ್ಟು ಶ್ರಮ ಈ ಇತಿಹಾಸ ಶಾಸ್ತ್ರಗಳ ಹಿನ್ನೆಲೆ ಇದ್ದದ್ದು ಅನ್ನೋದೆಲ್ಲ ನಮಗೆ ಗೊತ್ತಾಯಿತು. ಇತಿಹಾಸ ಶಾಸ್ತ್ರ, ಶಾಸ್ತ್ರಾಧ್ಯಯನ ಇದೊಂದು ವೈಜ್ಞಾನಿಕ ದೃಷ್ಟಿಯಿಂದ ನೋಡುವಂಥ ವಿಷಯಗಳಲ್ಲಿ ಅವರು ಅನೇಕ ಪ್ರೇರೇಪಣೆ ಉಂಟು ಮಾಡುವಂತಹ ಕೃತಿಗಳನ್ನು ಈಗ ತಂದಿರೋದು ನಮ್ಮೆಲ್ಲರ ಸುಕೃತ. ಅವರು ಮಾಡಿರುವಂತಹ ಕೆಲಸಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ. ಹಾಗೂ ಈ ಪುಸ್ತಕ ಇದನ್ನು ತರೋದಕ್ಕೆ ಪಟ್ಟಂಥ ಶ್ರಮ ನಮ್ಮವರುಗಳದೆಲ್ಲ ಇದೆ. ಕುಟುಂಬದವರು ಸಹಕರಿಸಿದಂಥ ಅನೇಕ ಶಾಸ್ತ್ರಜ್ಞರು, ಇತಿಹಾಸಕಾರರು, ಇವರೆಲ್ಲರೂ ಅವರ ಕೊಡುಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ಮಾವ ಡಾಕ್ಟರ್ HS ಗೋಪಾಲ್ ರಾವ್ ಅವರ ಗುರುಗಳ ಒಂದು ಆರ್ಟಿಕಲ್ ಆಗಿದ್ರಿಂದ ನಮಗೆ ವಿಶೇಷ ಒಲವು ಇತ್ತು. ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅಂತ.
ಅದೇ ತರ ಇವತ್ತು ಇಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಅನ್ನೋದು ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಅವ್ರ ಕನಸಿತ್ತು ಈ ಪುಸ್ತಕ, ಹಾಗಾಗಿ ಅವ್ರ ಕನಸನ್ನ ನಾವು ನನ್ಸ್ ಮಾಡಿದೀವಿ ಅನ್ನೋ ಹೆಮ್ಮೆ ನಮ್ಗಿದೆ. ಥ್ಯಾಂಕ್ ಯು. ಪುಸ್ತಕ 59 ಲೇಖನಗಳನ್ನು ಒಳಗೊಂಡಿದೆ. 59 ಲೇಖನಗಳಲ್ಲಿ ಹಲವು ಸಂಶೋಧನಾತ್ಮಕ ಲೇಖನಗಳು, ಕೆಲವು ಸಾಮಾನ್ಯ ಓದುಗರಿಗೆ ಸಂಬಂಧಪಟ್ಟ ಲೇಖನಗಳು. ಸೊ ಓವರ್ ಆಲ್ ನೋಡಿದಾಗ ಇದು ಎಲ್ಲರಿಗೂ ಸಲ್ಲಬೇಕಾದಂತಹ ಒಂದು ಒಳ್ಳೆಯ ಕೃತಿ. ಇದು ಇತಿಹಾಸ ಮಾತ್ರ ಅಲ್ಲ, ಇತಿಹಾಸೇತರ ವಿಷಯಗಳಿಗೂ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಕೊಡುತ್ತೆ. ಇಂತಹ ಪುಸ್ತಕ ಇಂದು ಲೋಕಾರ್ಪಣೆಯಾಗಿದೆ. ಈ ಪುಸ್ತಕವನ್ನ ಅಚ್ಚು ಮಾಡಿದಂತಹ ಅಭಿನವದ ರವಿಕುಮಾರ್ ಅವರಿಗೂ, ಮತ್ತೆ ಈ ಪುಸ್ತಕ ಬಿಡುಗಡೆ ಮಾಡಿಕೊಟ್ಟಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ್ ಬಿಳಿಮಲೆ ಅವರಿಗೂ, ಮತ್ತೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಶೇಷಾಸ್ತ್ರಿ ಅವರಿಗೂ, ಪುಸ್ತಕವನ್ನ ಬಾರಗೋಪಾಲ್ ಅವರ ಕುರಿತು ಹಾಗೂ ಬಾರಗೋಪಾಲ್ ಅವರ ಕೃತಿಗಳ ಕುರಿತು ಮಾತನಾಡಿದ ಡಾಕ್ಟರ್ ದೇವರಕೊಂಡ ರೆಡ್ಡಿ ಹಾಗೂ ಪರಮಶಿವಮೂರ್ತಿ ಅವರಿಗೂ ಧನ್ಯವಾದಗಳನ್ನ ಹೇಳ್ತೇವೆ ಈ ಸಂದರ್ಭದಲ್ಲಿ. ಹಾಗೂ ಕುಟುಂಬದವರು, ಡಾಕ್ಟರ್ ಬಾರಗೋಪಾಲ್ ಅವರ ಕುಟುಂಬದವರು ಮುಂದೆ ಇಂತಹ ಹಲವಾರು ಸಾಧನೆಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಇಷ್ಟನ್ನು ಹೇಳಿ ಧನ್ಯವಾದಗಳು.